ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ ಮತ್ತು ನೆಟ್ ಎಕ್ಸಾಮಿನ ಹೊಸ ಬ್ಯಾಚ್ ನ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಲಿದ್ದೇವೆ. If you have been stuck in a preparation mode for a very long time, here is a solution. ಈ ಒಂದು 3 ತಿಂಗಳಿನ ಕಾಲಾವಧಿಯಲ್ಲಿ ನಾವು ನಿಮ್ಮ ನೆಟ್ ಮತ್ತು ಕೆಸೆಟ್ ಎಕ್ಸಾಮ್ಗಾಗಿ ಡಿಸೆಂಬರ್ ಅಲ್ಲಿ ಬರುವ ಎಕ್ಸಾಮ್ಗಾಗಿ ಒಂದು ಪ್ರಿಪರೇಷನ್ ಅನ್ನ ಮಾಡಿಸ್ತಿದ್ದೇವೆ. ಇದರಲ್ಲಿ ಎವ್ರಿ ವೀಕ್ 5 ಡೇಸ್ ಕ್ಲಾಸ್ ಇರುತ್ತೆ, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಬ್ಯಾಚ್ ಇರುತ್ತೆ. ಅದೇ ರೀತಿ ಈ ಒಂದು ಬ್ಯಾಚ್ ಅಲ್ಲಿ ನಾವು ಯಾವ ಫೀಚರ್ಸ್ ಅನ್ನ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಹೊಂದಿದೆ ಈ ಬ್ಯಾಚ್ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಲಿದ್ದೇನೆ. ಮೊದಲನೇದಾಗಿ ಕೀ ಫೀಚರ್ ಅಂದ್ರೆ ನಿಮಗೆ ಲೈವ್ ಕ್ಲಾಸಸ್ ಸಿಗಲಿದೆ. ಎವ್ರಿ ಕ್ಲಾಸ್ ಪ್ರತಿಯೊಂದು ಕ್ಲಾಸ್ ಅನ್ನು ಕೂಡ ನಾನು ಲೈವ್ ಕ್ಲಾಸ್ ಅನ್ನು ತೆಗೆದುಕೊಳ್ಳಿದ್ದೇನೆ. ಆದ್ರೆ ನಿಮಗೆ ಆ ಒಂದು ಲೈವ್ ಕ್ಲಾಸ್ ಮಿಸ್ ಆದ್ರೆ ಆ ಒಂದು ಕ್ಲಾಸ್ ಅನ್ನು ನೀವು ನಮ್ಮ ಜಟಾಯು ಕರಿಯರ್ ಅಕಾಡೆಮಿಯಲ್ಲಿ ರೆಕಾರ್ಡೆಡ್ ಕೂಡ ನೋಡಬಹುದು. ಅದೇ ರೀತಿ ಎರಡನೇ ಫೀಚರ್ ಏನಂದ್ರೆ ನಿಮಗೆ PDF ನೋಟ್ಸ್ ಸಿಗಲಿದೆ. ನಾನು ಯಾವ ಕಂಟೆಂಟ್ ಅನ್ನ ಕವರ್ ಮಾಡ್ತೀನೋ ಅದರ ಒಂದು PDF ನೋಟ್ಸ್ ನಿಮಗೆ ಸಿಗುತ್ತೆ. ಆ ಒಂದು ನೋಟ್ಸ್ ಅನ್ನ ನೀವು ಪ್ರಿಂಟ್ ಮಾಡ್ಕೊಳ್ಬಹುದು. ಈ ಒಂದು ನೋಟ್ಸ್ ನಾನೇ ಎಲ್ಲ ಪ್ರೀವಿಯಸ್ ಇಯರಿನ ಕ್ವಶನ್ ಪೇಪರ್ಸ್ ಅನ್ನ ಅನಲೈಸ್ ಮಾಡಿ ಕಸ್ಟಮೈಸ್ ಮಾಡಿದ್ದೀನಿ. ಸೊ ನಿಮಗೆ ತುಂಬಾ ಇಲ್ಲಿ ಜಾಸ್ತಿ ಒಂದು ಕಂಟೆಂಟ್ ಇದ್ರೆ ಯಾವುದನ್ನ ಫೋಕಸ್ ಆಗಿ ಪ್ರಿಪೇರ್ ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ. ಸೊ ನಾನೇನ್ ಮಾಡಿದ್ದೀನಿ ಅಂದ್ರೆ ಫೋಕಸ್ಡ್ ಆಗಿ ನೀವೇನು ಓದಬೇಕು ಅನ್ನೋದನ್ನ ಈ ಒಂದು ನೋಟ್ಸ್ ಅಲ್ಲಿ ಕವರ್ ಮಾಡಿದ್ದೀನಿ. ಸೊ ಲೈವ್ ಕ್ಲಾಸ್ ಅದರೊಂದಿಗೆ ರೆಕಾರ್ಡೆಡ್ ಕ್ಲಾಸಸ್ ಅವೈಲೇಬಲ್ ಇರುತ್ತೆ, ಅದರೊಂದಿಗೆ ನಿಮಗೆ PDF ನೋಟ್ಸ್ ಅವೈಲೇಬಲ್ ಇರುತ್ತೆ. ಇದೇ ರೀತಿ ಮೂರನೇ ಫೀಚರ್ ಏನಂದ್ರೆ 1-to-1 ಇಂಟ್ರಾಕ್ಷನ್ ಇರುತ್ತೆ. ಇಫ್ ನಿಮಗೆ ಕ್ಲಾಸಸ್ ಅಲ್ಲಿ ಏನಾದ್ರೂ ಅರ್ಥ ಆಗಲಿಲ್ಲ ಅಂದ್ರೆ, ಏನು ಕನ್ಫ್ಯೂಷನ್ ಇದ್ರೆ ನೀವು ಡೈರೆಕ್ಟ್ ಆಗಿ ನನಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಕೇಳಬಹುದು. ಅದೇ ರೀತಿ ನೆಕ್ಸ್ಟ್ 4th ಫೀಚರ್ ಏನು ಅಂದ್ರೆ, ಒಂದು ಚಾಪ್ಟರ್ ಕಂಪ್ಲೀಟ್ ಆದ ಮೇಲೆ ಆಫ್ಟರ್ ಕಂಪ್ಲೀಷನ್ ಆಫ್ ಎವ್ರಿ ಚಾಪ್ಟರ್ there will be a question answer session in which I will be covering previous year questions. ಪ್ರೀವಿಯಸ್ ಇಯರ್ ಅಲ್ಲಿ ಕೆಸೆಟ್ ಮತ್ತೆ ನೆಟ್ ಅಲ್ಲಿ ಯಾವ ಕ್ವಶನ್ಸ್ ಕವರ್ ಆಗಿದೆಯೋ ಆ ಕ್ವಶನ್ಸ್ ಅನ್ನ ವಿತ್ ಆನ್ಸರ್, ಅದೇ ರೀತಿ ಯಾವ ಆಪ್ಷನ್ಸ್ ಇದೆ, ಯಾವ ರೀತಿ ಅನಲೈಸ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಕ್ವಶನ್ ಆನ್ಸರ್ ಸೆಷನ್ ಅಲ್ಲಿ ಯು ವಿಲ್ ಗೆಟ್ ಸಿಂಪಲ್ ಕ್ವಶನ್ಸ್, MCQs, as well as assertion and reasoning questions and statement type questions. ಓಕೆ, ಎಲ್ಲ ರೀತಿಯ ಕ್ವಶನ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ. ಅದೇ ರೀತಿ ಈ ಒಂದು ಕೋರ್ಸಿನ 5th ಚಾಪ್ಟರ್ ಏನು ಅಂದ್ರೆ, we are covering 8 key chapters of commerce paper. Means what? In total 10 chapters are there. Out of those 10 chapters we will be covering 8 chapters. 8 ಚಾಪ್ಟರ್ಸ್ ಅನ್ನ ನಾವು ಯಾಕೆ ಕವರ್ ಮಾಡ್ತಾ ಇದೀವಿ ಅಂದ್ರೆ, ಎಲ್ಲ 10 ಚಾಪ್ಟರ್ಸ್ ಅನ್ನ ಕವರ್ ಮಾಡಿದಾಗ ನಿಮಗೆ ರಿವಿಷನ್ ಮಾಡೋಕೆ ಟೈಮ್ ಉಳಿಯೋದಿಲ್ಲ. ಸೊ 3 ಮಂತ್ಸ್ ಅಲ್ಲಿ ನಾವು 8 ಕೀ ಚಾಪ್ಟರ್ಸ್ ಅನ್ನ ಕವರ್ ಮಾಡಲಿದ್ದೇವೆ, ಅದರ ರಿವಿಷನ್ ಅನ್ನು ಕೂಡ ಮಾಡಲಿದ್ದೇವೆ. ಈ ಒಂದು ಕೋರ್ಸಿನ ಇನ್ನೊಂದು ಕೀ ಫೀಚರ್ ಅಂದ್ರೆ, ನೀವು ಒಬ್ಬ ಕ್ವಾಲಿಫೈಡ್ ಟೀಚರ್ ಇಂದ ಕಲಿಯಲಿದ್ದೀರಿ. ಅಂದ್ರೆ ನಾನು ನನ್ನ ಒಂದು ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿರೋದ್ರಿಂದ ನಾನು ಯಾವ ರೀತಿ ಸ್ಟ್ರಾಟಜಿಯನ್ನ ಫಾಲೋ ಮಾಡಿದ್ದೆ ಅದನ್ನ ನಿಮಗೆ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ನಾನು ನನ್ನ ಬಗ್ಗೆ ಹೇಳಬೇಕು ಅಂದ್ರೆ, ನಾನು 2014ರಲ್ಲಿ ನನ್ನ BCom ಅನ್ನ ಕಂಪ್ಲೀಟ್ ಮಾಡಿದ್ದೇನೆ. 2017ರಲ್ಲಿ ನನ್ನ MCom ಅನ್ನ ಕಂಪ್ಲೀಟ್ ಮಾಡಿದ್ದೇನೆ. ಅದೇ ರೀತಿ 2019ರಲ್ಲಿ ನನ್ನ ಜಾಬ್ ಜೊತೆಗೆ ನಾನು ಒಂದು ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ನನ್ನ ಜಾಬ್ ಒಂದಿಗೆ ನನ್ನ ಕೆಸೆಟ್ ಎಕ್ಸಾಮ್ ಅನ್ನ 19ರಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೇನೆ. ಅದೇ ರೀತಿ 20ಯಲ್ಲಿ ನಾನು ನನ್ನ ನೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದೇನೆ. ಇದರೊಂದಿಗೆ ನಾನು ಎಕ್ಸ್ಟರ್ನಲ್ ಆಗಿ B.Ed ಕೂಡ ಮಾಡ್ಕೊಂಡಿದ್ದೇನೆ. ಹೀಗಾಗಿ ಒಬ್ಬ ವರ್ಕಿಂಗ್ ವಿಮೆನ್ ಆಗಿ, ಅಂದ್ರೆ ಒಂದು ಜಾಬ್ ಮಾಡ್ತಾ ಯಾವ ರೀತಿ ಕೆಸೆಟ್ ಮತ್ತು ನೆಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು, ಯಾವ ರೀತಿ ನಿಮ್ಮ ಫ್ಯಾಮಿಲಿ ಮತ್ತು ವರ್ಕ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ ನೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು ಅನ್ನೋ ಸ್ಟ್ರಾಟಜಿಯನ್ನ ನೀವು ನನ್ನಿಂದ ಕಲಿಯಬಹುದು. ಅದೇ ರೀತಿ ನಾನು BCom ಅಲ್ಲಿಯೂ ಕೂಡ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೆ. ಅದೇ ರೀತಿ 2 ಸಬ್ಜೆಕ್ಟ್ ಅಲ್ಲಿ ನಾನು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೆ. ಅದೇ ರೀತಿ ಯೂನಿವರ್ಸಿಟಿ ರ್ಯಾಂಕರ್ ಕೂಡ ಆಗಿದ್ದೆ. ಈ ಎಲ್ಲವನ್ನು ಹೇಳೋ ಉದ್ದೇಶ ಏನು ಅಂದ್ರೆ, ಒಬ್ಬ ಕ್ವಾಲಿಫೈಡ್ ಟೀಚರ್ ಇಂದ ನೀವು ಸ್ಮಾರ್ಟ್ ಆಗಿ ಯಾವ ರೀತಿ ಓದಬಹುದು, ಯಾವ ರೀತಿ ನಿಮ್ಮ ವರ್ಕ್ ಒಂದಿಗೆ ನಿಮ್ಮ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು ಅನ್ನೋದನ್ನ ನೀವು ಕಲಿಯಬಹುದು. ಯಾಕಂದ್ರೆ ನಾನು ಅದಕ್ಕೆ ಒಂದು ಲೈವ್ ಎಕ್ಸಾಂಪಲ್. ಈ ರೀತಿ ಈ ಎಲ್ಲ ಫೀಚರ್ಸ್ ಇಂದ ಈ ಒಂದು ಕೋರ್ಸ್ ಏನಿದೆ, ಎಕ್ಸಾಮ್ ಒಂದು ಸ್ಟ್ರಾಟಜಿ ಅಂದ್ರೆ ಎಕ್ಸಾಮ್ ಫೋಕಸ್ಡ್ ಒಂದು ಸ್ಟ್ರಾಟಜಿಯನ್ನ ಈ ಕೋರ್ಸ್ ಹೊಂದಿದೆ. ಅಂದ್ರೆ ನಿಮಗೆ ಏನನ್ನ ಓದಬೇಕು, ಏನನ್ನ ಸ್ಕಿಪ್ ಮಾಡಬೇಕು, ಎಕ್ಸಾಮಿಗೆ ಯಾವ ಕೀ ಟಿಪ್ಸ್ ಇರುತ್ತೆ ಎಲ್ಲವನ್ನು ನಾನು ಇದರಲ್ಲಿ ಹೇಳಲಿದ್ದೇನೆ. ಸೊ ನಮ್ಮ ಒಂದು ಹೊಸ ಬ್ಯಾಚ್ ಏನಿದೆ ಮುಂಬರುವ ಜುಲೈ ತಿಂಗಳಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದರ ಎಲ್ಲ ಡೀಟೇಲ್ಸ್ ಅನ್ನ ನೀವು ತಿಳ್ಕೊಳ್ಬೇಕು.
ಫೀಸ್ ಯಾವ ರೀತಿ ಇರುತ್ತೆ, ಕ್ಲಾಸಿನ ಟೈಮಿಂಗ್ ಯಾವ ರೀತಿ ಇರುತ್ತೆ, ಅದೇ ರೀತಿ ನಮ್ಮ ಕ್ಲಾಸನ್ನು ನೀವು ಯಾವ ರೀತಿ ಜಟಾಯು ಕರಿಯರ್ ಅಕಾಡೆಮಿಯಲ್ಲಿ ಅಟೆಂಡ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಈ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ, ಅದೇ ರೀತಿ ಈ ಒಂದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕಾಮರ್ಸ್ ಒಂದು ಸಬ್ಜೆಕ್ಟ್ಸ್ ಅನ್ನ ಈಸಿಯಾಗಿ ಕಲಿಯೋದಕ್ಕೆ ನಮ್ಮೊಂದಿಗೆ ಕನೆಕ್ಟ್ ಆಗಿರಿ.